ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಮಗಳ ಲಂಚ್ ಬಾಕ್ಸ್ಗೆ ನಾನು ಪರಾಟ ಮಾಡಿದ್ದೆ, ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಥವಾ ನೀವು ಆಫೀಸ್ಗೆ ಹೋಗೋದಾದರೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಇದು ಎಷ್ಟೇ ಬಿಸಿ ಆರಿದ ಮೇಲೆ ಕೂಡ ಸಾಫ್ಟಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ಈ ಒಂದು ಫಿಲ್ಲಿಂಗ್ ಮಾಡಿಕೊಂಡು ನೀವು ಬೇಕಿದ್ರೆ ರಾತ್ರಿನೇ ಫ್ರಿಜ್ನಲ್ಲಿ ಕೂಡ ಎತ್ತಿಟ್ಕೋಬೋದು. ಬೆಳಗ್ಗೆ ಆರಾಮಾಗಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಸ್ಟಫ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಆಗೋಗುತ್ತೆ. ನಾನಿಲ್ಲಿ ಅಂದಾಜು ಮೇಲೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಪ್ಲೇಟಿಗೆ, ಸ್ವಲ್ಪ ದೊಡ್ಡ ಪ್ಲೇಟ್ ಆದರೆ ಕಲ್ಸೋಕ್ಕೆ ಈಸಿ ಅಂತ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಗೆಯೇ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊಳ್ಳೋದಷ್ಟೇ. ತುಂಬ ಸಾಫ್ಟಾಗಿ ಕಲಿಸಿದ್ರೆ ಹಿಟ್ಟು ಸ್ಟಫ್ ಮಾಡೋವಾಗೆಲ್ಲ ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ನಾನೊಂಚೂರು ಸಾಫ್ಟ್ ಮಾಡಿಬಿಟ್ಟಿದ್ದೆ. ಸೊ ಮೇಲೆ ಆ ಥರ ಆದಾಗ ಮೇಲೆ ಒಂಚೂರು ಹಿಟ್ಟು ಹಾಕ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಇವಾಗ ಚಪಾತಿ ಹಿಟ್ಟು ರೆಡಿ ಇದೆ. ಅದನ್ನು ಒಂಚೂರು ಪಕ್ಕಕ್ಕೆ ಇಟ್ಬಿಟ್ಟು ಅದೊಂದು 5-10 ನಿಮಿಷ ನೆಂದರೆ ಚೆನ್ನಾಗಾಗುತ್ತೆ. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಹೂಕೋಸನ್ನು ಬಿಡಿಸ್ಕೊತಾ ಇದ್ದೀನಿ. ಒಂದು 1/4 ಭಾಗದಷ್ಟು ತೊಗೊಂಡಿದ್ದೀನಿ, ಅಂದಾಜು ಮೇಲೆ, ಏನು ಅಳತೆ ಮಾಡಿಲ್ಲ. ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಅದಕ್ಕೆ ಒಂಚೂರು ರುಚಿಗೆ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿಬಿಟ್ಟು ಇದನ್ನು ಬಿಡಿಸ್ಕೊಂಡಿರುವಂಥ ಹೂಕೋಸನ್ನು ಇದಕ್ಕೆ ಹಾಕಿಬಿಟ್ಟು ಒಂದು 10 ನಿಮಿಷ ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಇವಾಗಲೇ ಈ ಥರ ಬೇಯಿಸ್ಕೊಂಡ್ರೆ ಆಮೇಲೆ ಪರಾಟ ಮಾಡುವಾಗ ತುಂಬ ಹೊತ್ತೇನೋ ಅದನ್ನು ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ಈಸಿಯಾಗಿ ಆಗುತ್ತೆ. ಒಂದು 10 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಿಸಿಯೆಲ್ಲ ಆರಿದ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಹುಳುಗಳು ಸತ್ತೋಗಿದ್ರೂ ಅದಕ್ಕೆ ಅಂಟ್ಕೊಂಡಿರುತ್ತೆ. ಸೊ ಆವಾಗ ತಿನ್ನೋವಾಗ ಹಿಂಸೆ ಆಗುತ್ತೆ ಗೊತ್ತಾದರೆ. ಹಾಗಾಗಿ ಕ್ಲೀನಾಗಿ ಎಲ್ಲ ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ಚಾಪ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನೊಂದು ಬೌಲಿಗೆ 1 ಇಂಚಷ್ಟು ಹಸಿ ಶುಂಠಿನ ತುರ್ಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಹಾಕ್ತಾಯಿಲ್ಲ. ಸೊ ಹಾಗಾಗಿ ಯಾರ್ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋದ್ರಿಂದ ನೀವು ರಾತ್ರಿಯೇ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಬೆಳಗ್ಗೆ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇವಾಗ ಚಾಪರ್ಗೆ ನಾನಿಲ್ಲಿ ಈ ಹೂಕೋಸನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ತುರಿದಿಟ್ಕೋಬೋದು, ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೋಬೋದು. ನನಗೆ ಚಾಪರಲ್ಲಿ ಹಾಕಿ ಮಾಡ್ಕೊಳ್ಳೋದು ಈಸಿ ಅನಿಸ್ತು. ಹಾಗಾಗಿ ಮತ್ತು ತುಂಬ ಚಿಕ್ಕದಾಗಿ ಕಟ್ಟಾಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಚಾಪರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದು ಕೂಡ ನಾನೇನು ಅಳತೆ ಮಾಡಿಲ್ಲ ಎಷ್ಟು ಅಂತ, ಅಂದಾಜು ಮೇಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹೂಕೋಸನ್ನ ಅಷ್ಟೇ. ಈ ಒಂದು ಸ್ಟಫಿಂಗ್ನ ನೀವು ಉಪ್ಪು ಹಾಕದೇ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀರು ಬಿಟ್ಕೊಳ್ಳಲ್ಲ. ಆವಾಗ ನೆಕ್ಸ್ಟ್ ಡೇಗಾದರೂ ನೀವು ಬೇಕಿದ್ರೆ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಚೆ ಇಟ್ಬಿಟ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಟಫ್ ಮಾಡಿ ಪರಾಟ ಮಾಡ್ಕೋಬೋದು. ಯಾವುದೇ ಊಟ ಆಗಲಿ ತಿಂಡಿ ಆಗಲಿ ಫ್ರೆಶ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಬೆಳಗ್ಗೆನೇ ಯಾರ್ಯಾರಿಗೆ ಟೈಮ್ ಇರೋದಿಲ್ವೋ, ಆಫೀಸ್ಗೆ ಹೋಗಬೇಕು ಅಂಥವ್ರಿಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಸುಮ್ಮನೆ ಆಚೆ ತಿನ್ನೋದಕ್ಕಿಂತ ಮನೇಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಓಕೆ ಅಂತ ನನಗೆ ಅನಿಸುತ್ತೆ. ಇವಾಗ ಇದನ್ನೆಲ್ಲ ನಾನು ಹೂಕೋಸನ್ನು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಸಿಕ್ ಮಸಾಲೆ ಹಾಕ್ತಾಯಿದ್ದೀನಿ. ತುಂಬ ಏನು ಐಟಮ್ಸ್ ಕೂಡ ಬೇಕಿಲ್ಲ ಇದಕ್ಕೆ. ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಕೂಡ ಹಾಕೋಬೋದು. ಒಂದು ಸ್ವಲ್ಪ ಗರಂ ಮಸಾಲೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮಕ್ಳಿಗೆ ಮಾಡೋ ಹಾಗಿದ್ರೆ ಸ್ಕಿಪ್ ಮಾಡ್ಕೋಬೋದು. ಆವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬದಲು ಅಚ್ಚ ಖಾರದ ಪುಡಿನೇ ನೀವು ಒಂದು ಅರ್ಧ ಸ್ಪೂನಷ್ಟು ಹಾಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ನೀವು ಯಾವಾಗ ಮಾಡ್ತಿರೋ ಪರಾಟ ಪ್ರಿಪೇರ್ ಮಾಡ್ತಿರೋ ಆವಾಗ ಉಪ್ಪನ್ನು ಹಾಕೋಬೇಕು. ಸೊ ಅಲ್ಲಿವರೆಗೂ ಬೇಕಿದ್ರೆ ನೀವು ಇದನ್ನು ಹಾಗೆಯೇ ಎತ್ತಿಟ್ಕೋಬೋದು. ಸೊ ನಾನು ಪರಾಟ ಮಾಡೋವಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮಾಮೂಲಿ ಹೇಗೆ ಮಾಡ್ತೀವೋ ಪರಾಟ ಹಾಗೆಯೇ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿಕೊಂಡು ಚಪಾತಿ ಥರ, ನಿಮಗೆ ದಪ್ಪ ಬೇಕಿದ್ರೆ ಸ್ವಲ್ಪ ದಪ್ಪ ಉಂಡೆ ತೊಗೋಬೋದು ಚಪಾತಿ ಹಿಟ್ಟು, ಇಲ್ಲ ತೆಳ್ಳಗೆ ಮಾಡ್ಕೋಬೇಕು ಅಂದರೆ ತೆಳ್ಳಗೆ ಅಂದರೆ ಚಿಕ್ಕದಾಗಿ ತೊಗೋಬೋದು. ಇದನ್ನು ದಪ್ಪಕ್ಕೆ ಬೇಕಾದ್ರೂ ಮಾಡ್ಬೋದು, ತೆಳ್ಳಗೆ ಬೇಕಾದ್ರೂ ಮಾಡ್ಬೋದು. ಹೇಗೆ ಮಾಡಿದ್ರೂ ಸಾಫ್ಟಾಗಿರುತ್ತೆ, ಆರಿದ ಮೇಲೆ ಕೂಡ ಸಾಫ್ಟಾಗೇ ಇರುತ್ತೆ. ಮಾಡೋದು ಕೂಡ ತುಂಬ ಈಸಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಈ ಥರ ಬಟ್ಲು ಥರ ಮಾಡಿಕೊಂಡು ಫಿಲ್ಲಿಂಗ್ನ ಸ್ಟಫ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಸ್ಟಫ್ ಮಾಡಿ, ತುಂಬ ಜಾಸ್ತಿನೂ ಮಾಡಬಾರ್ದು. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಮತ್ತು ಇದನ್ನು ಲಟ್ಟಿಸಿದ್ರೆ ಆಗೋಯಿತು. ನಂದು ಹಿಟ್ಟು ಒಂಚೂರು ಸ್ವಲ್ಪ ಜಾಸ್ತಿ ನೀರಾಗಿಬಿಟ್ಟಿದೆ. ಏನಿಲ್ಲ, ಈ ಥರ ಆದ್ರೂ ಏನು ತೊಂದರೆ ಇಲ್ಲ. ಇನ್ನೊಂಚೂರು ಎಕ್ಸ್ಟ್ರಾ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು.
ಇವಾಗ ಒಂದು ದಪ್ಪ ಮಾಡಿದ್ದೀನಿ, ಒಂದು ತೆಳು ಮಾಡಿದ್ದೀನಿ. ಎರಡೂ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನು ಜಸ್ಟ್ ನಾರ್ಮಲಾಗಿ ಹೇಗೆ ಲಟ್ಟಿಸ್ತೀವೋ ಹಾಗೆ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ಸ್ವಲ್ಪ ಲೈಟ್ ಹ್ಯಾಂಡಲ್ಲಿ ನಾವು ಇದನ್ನು ಲಟ್ಟಿಸ್ಕೊಂಡ್ರೆ ಇದು ಹರಿದು ಹೋಗೋದಿಲ್ಲ. ನಾರ್ಮಲಾಗಿ ಪರಾಟ ತುಂಬ ಬೇಗ ಹರಿದು ಹೋಗುತ್ತೆ. ಆ ಸ್ಟಫಿಂಗ್ ಎಲ್ಲ ಆಚೆ ಬಂದು ತುಂಬ ನೀರಾಗಿ ಅದೆಲ್ಲ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಮೇಲೆ ಉದುರಿಸ್ಕೊಂಡು ಲೈಟ್ ಹ್ಯಾಂಡಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ತವ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ತವಾಗೆ ಒಂಚೂರು ಎಣ್ಣೆ ಕೂಡ ಹಾಕಿದ್ದೀನಿ. ಇದನ್ನು ನಾರ್ಮಲಾಗಿ ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದ್ರಲ್ಲಿ ಬೇಕಾದರೂ ನೀವು ಬೇಯಿಸ್ಕೋಬೋದು. ಹೇಗೆ ನಾರ್ಮಲಾಗಿ ಚಪಾತಿ ಎಲ್ಲ ಬೇಯಿಸ್ತೀವೋ ಅದೇ ಥರ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಜಾಸ್ತಿ ಏನು ಮಸಾಲೆ ಹಾಕದೇ ಇರೋದ್ರಿಂದ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಇವಾಗ ನಾನು ಸ್ವಲ್ಪ ತವ ಚೆನ್ನಾಗಿ ಕಾದಿರಬೇಕು. ಒಂದು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ತುಪ್ಪ, ಬೆಣ್ಣೆ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಇದಕ್ಕೆ ನೆಂಚ್ಕೊಳ್ಳೋಕ್ಕೂ ಕೂಡ ಬೇಕಿಲ್ಲ. ಬೇಕು ಅಂದರೆ ಉಪ್ಪಿನಕಾಯಿ, ಮೊಸರು ಅಥವಾ ತುಪ್ಪದ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.